ನಾವೀಗ ಅಯೋಧ್ಯೆಯ ಸರಯೂ ನದಿಯ ತಟದಲ್ಲಿದ್ದೀವಿ. ಸರಯೂ ನದಿಗೆ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಇದೆ. ಅದರ ವಿಶೇಷ ವಿವರಣೆಯನ್ನ ಮುಂದಿನ ಭಾಗದಲ್ಲಿ ನಾನು ನೀಡ್ತಾ ಹೋಗ್ತೀನಿ. ಆದ್ರೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇಲ್ಲಿ ರಾಮ ಮಂದಿರ ನಿರ್ಮಾಣ ಆದ ನಂತರದಲ್ಲಿ ಪ್ರವಾಸೋದ್ಯಮಕ್ಕೆ ಇಂಬು ನೀಡುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಇಲ್ಲಿನ ಜನರಿಗೆ ಅಂದ್ರೆ ಅಯೋಧ್ಯ ನಗರದ ಜನರಿಗೆ ಪ್ರವಾಸೋದ್ಯಮ ಹೆಚ್ಚಾದಂತೆ ಅವರ ಬದುಕು ಕೂಡ ಹಸನಾಗತ್ತೆ ಅನ್ನೋ ನಿರೀಕ್ಷೆ ಇದೆ. ಅದರ ಒಂದು ಭಾಗ ಈ ಸರಿಯೂ ನದಿಯಲ್ಲಿ ನಡೆಸುವ ಬೋಟಿಂಗ್ ವ್ಯವಸ್ಥೆ. ವಿಶೇಷವಾಗಿ ಅಲಂಕೃತವಾದ ಬೋಟ್ಗಳು, ನನ್ನ ಹಿಂದೆ ನೀವೇನ್ ಗಮನಿಸ್ತಾ ಇದ್ರಿ, ಈ ರೀತಿಯಾಗಿ ವಿಶೇಷವಾಗಿ ಅಲಂಕೃತವಾದ ಬೋಟ್ಗಳಲ್ಲಿ ಒಂದು ವಿಹಾರವನ್ನ ಸರಿಯೂ ನದಿಯಲ್ಲಿ ಇಲ್ಲಿಗೆ ಬರುವ ಪ್ರವಾಸಿಗರು, ರಾಮ ಭಕ್ತರು ಮಾಡಬಹುದಾಗಿದೆ. ಪ್ರತಿ ವ್ಯಕ್ತಿಗೆ 120 ರಿಂದ 150 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಬೋಟ್ ನ ಸಂಚಾರ, ಹಾಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅವರನ್ನೇ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಹೋಗೋಣ. ಹಿಂದಿ ಬರುತ್ತೆ ಅವ್ರಿಗೆ, ಕನ್ನಡ ಬರೋದಿಲ್ಲ. ನಾನು ಅದನ್ನ ಕನ್ನಡಕ್ಕೆ ಅನುವಾದ ಮಾಡೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ನಿಮ್ಮ ಹೆಸರು? विनोद माझी। कितना चार्ज करेंगे आप? ಎಷ್ಟು ಚಾರ್ಜ್ ಮಾಡ್ತೀರಾ ಬೋಟಲ್ಲಿ? 60 रुपए। 60 रुपया मैक्सिमम। 60 से 60 ही पड़ता, पूरा एक राउंड घुमा के लेके आते हैं। हाँ, ಎಷ್ಟು ಟೈಮ್ ಸುತ್ತಿಸ್ತೀರಾ? कितना टाइम? 10 से 15 मिनट। 10 से 15 मिनट। ये जब राम मंदिर का इनाग्रेशन होगा ना, तभी यही बोट होंगे? जी जी जी, यही बोट होगा। सब चेंजेस होगा कुछ? होगा, नई बोट आएगी, क्रूज उरूज जो आए। आप दाम भी बढ़ा देंगे? दाम तो वही रहेगा, वही दाम रहेगा। नहीं बढ़ेगा। नहीं, आप खुश है यहाँ पे काम करने के लिए? हम खुश हैं यहाँ पर। अब देश विदेश से लोग आते हैं, आपसे बात करते हैं, मुलाकात होता है, कैसे फील करते हैं आप? बहुत अच्छा लगता है हमको अच्छा यहाँ लगता पर है। आकर। हाँ, यहाँ पे जो राम मंदिर बन रहा है ना, उससे आपको कितना फायदा होगा? अब कम लोग आते थे, अब ज्यादा लोग आने लगे, तो जहाँ 500 कमाते थे वहाँ 1000 कमाने लगेंगे। यही फायदा होगा हम लोग को। ಥ್ಯಾಂಕ್ ಯು. ಇದು ಇಲ್ಲಿನ ಬೋಟ್ ನಡೆಸುವ ವ್ಯಕ್ತಿಯ ಮಾತು. ಮುಂಚೆ 500 ದುಡಿತಿದ್ವಿ, ಈಗ ಪ್ರವಾಸೋದ್ಯಮ ಹೆಚ್ಚಾದಂತೆಲ್ಲ 1000 ದುಡಿತೀವಿ. ಅದು ನಮಗ್ ಕೊಡ್ತಾ ಇರುವ ಖುಷಿ. ರಾಮ ಮಂದಿರ ನೋಡ್ಲಿಕ್ಕೆ ಅಂತ ಹೇಳಿ ದೇಶ ವಿದೇಶದಿಂದ ಜನ ಬರ್ತಾರೆ. ಅವರನ್ನ ಸರಿಯೂ ನದಿಯಲ್ಲಿ ಒಂದು ರೌಂಡ್ ಹಾಕ್ಸ್ಲಿಕ್ಕೆ ನಮಗೂ ಕೂಡ ಸಂತೋಷ ಆಗತ್ತೆ ಅನ್ನೋದು ಈ ಬೋಟ್ ಚಾಲಕನ ಮಾತಾಗಿತ್ತು. ನೀವೇನಾದ್ರೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ವೀಕ್ಷಣೆಗೆ ಬಂದ್ರೆ ಸರಿಯೂ ನದಿಯಲ್ಲಿ ಈ ವಿಶೇಷ ಅಲಂಕೃತ ಬೋಟ್ ನಲ್ಲಿ ಒಂದು ವಾಯು ವಿಹಾರ ಮಾಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ಅಯೋಧ್ಯೆ.